ಹೆಲೋ ಗಾಯ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮಾರೀಚಿ ಅನ್ನೋ ಮೂವಿಯನ್ನ, ತೆಲುಗುದು ಇದು. ಮತ್ತೆ ಹಾಗೆ ಎಂಡಿಂಗ್ ಅಲ್ಲಿ ಎಂತ ಟ್ವಿಸ್ಟ್ ಆಗುತ್ತೆ ಅಂದ್ರೆ ನಿಮ್ಮ ತಲೆನೇ ಹಾಳಾಗೋಗ್ಬಿಡುತ್ತೆ. ಸೊ ಈ ವಿಡಿಯೋನ ಪೂರ್ತಿ ನೋಡಿ ಗಾಯ್ಸ್. ಸೊ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ವೆಂಕಟಲಕ್ಷ್ಮಿ ಅನ್ನೋ ಹುಡುಗಿಯನ್ನ ತೋರಿಸ್ತಾರೆ. ಇವಳು ಸ್ವಲ್ಪ ಮಗು ತರ ಇದ್ಲು, ಮತ್ತೆ ತುಂಬಾ ಇನ್ನೋಸೆಂಟ್ ಆಗಿದ್ಲು. ಸ್ವಲ್ಪ ನಾಚಿಕೆ ಜಾಸ್ತಿ ಇತ್ತು ಅವಳಿಗೆ. ಆದ್ರೆ ಒಂದು ಘಟನೆ ನಡೆದಿರುತ್ತೆ. ಏನಂದ್ರೆ ಅವಳ ಬಾಯ್ ಫ್ರೆಂಡ್ ಸಂಜು ಸತ್ತೋಗಿರ್ತಾನೆ ಆಕ್ಸಿಡೆಂಟ್ ನಲ್ಲಿ. ಆಕ್ಚುಲಿ ಇದು ಆಕ್ಸಿಡೆಂಟ್ ಆದ್ವು ಅಂತ ಏನೂ ಗೊತ್ತಾಗ್ಲೇ ಇಲ್ಲ. ಮತ್ತೆ ಹಾಗೆ ಅವನು ಸತ್ತೋಗ್ಬಿಟ್ಟಿದ್ದ. ಅಂಡ್ ಯಾವಾಗ ಅವಳು ಆಚೆ ನೋಡ್ತಾಳು, ಆಗ ಮಾರೀಚಿಕಾ ಅನ್ನೋ ಹುಡುಗಿ ಓಡೋಗ್ತಾ ಇದ್ಲು. ವೆಂಕಟಲಕ್ಷ್ಮಿ ಎಷ್ಟೇ ಕರೆಯೋಕೆ ಟ್ರೈ ಮಾಡಿದ್ಲು, ಅವಳು ಹಿಂದೆ ತಿರುಗಿ ಬರ್ಲೇ ಇಲ್ಲ. ಮತ್ತೆ ಹಾಗೆ ಸೀದಾ ಪೊಲೀಸ್ ಸ್ಟೇಷನ್ ಗೆ ಬರ್ತಾಳೆ ಅಂಡ್ ಹೇಳ್ತಾಳೆ, ನನ್ನ ಬಾಯ್ ಫ್ರೆಂಡ್ ಸಂಜು ಅನ್ನ ಮಾರೀಚಿಕಾ ಅನ್ನೋ ಹುಡುಗಿ ಕೊಲೆ ಮಾಡಿ ಓಡೋಗ್ಬಿಟ್ಲು ಅಂತ. ಮತ್ತೆ ಹಾಗೆ ಪೊಲೀಸ್ ಹೇಳ್ತಾರೆ, ನೀವು ತುಂಬಾನೇ ಉಸಿರಾಡ್ತಾ ಇದ್ದೀರಾ, ಇವಾಗ ನೀವು ಸ್ವಲ್ಪ ಕಾಮ್ ಆಗಿ ಮತ್ತೆ ನನಗೆ ಪೂರ್ತಿ ಕತೆ ಹೇಳಿ ಅಂತ. ಅಂಡ್ ಹಾಗೆ ಸ್ವಲ್ಪ ಹೊತ್ತು ಆದ ನಂತರ ವೆಂಕಟಲಕ್ಷ್ಮಿ ಪೂರ್ತಿ ಕಥೆಯನ್ನ ಹೇಳ್ತಾರೆ. ಅಂಡ್ ನಮ್ಗೆ ಫ್ಲಾಶ್ ಬ್ಯಾಕ್ ಅಂತ ತೋರಿಸ್ತಾರೆ. ವೆಂಕಟಲಕ್ಷ್ಮಿ ಒಂದು ಕಾಲೇಜ್ ನಲ್ಲಿ ಓದ್ತಾ ಇದ್ಲು, ಫೈನಲ್ ಇಯರ್ ಡಿಗ್ರಿ ಆಗಿತ್ತು. ಮತ್ತೆ ಹಾಗೆ ಕಾಲೇಜ್ ನ ಪಕ್ಕದಲ್ಲೇ ಸಂಜುನ ಬೇಕರಿ ಶಾಪ್ ಇತ್ತು. ಕಾಲೇಜಿಂದ ಹೋಗ್ತಾ ಬರ್ತಾ ಇರುವಾಗ ವೆಂಕಟಲಕ್ಷ್ಮಿ ಅವನನ್ನ ನೋಡ್ತಾನೆ ಇರ್ತಿದ್ಲು. ಅಂಡ್ ಅವಳಿಗೆ ಲವ್ ಆಗೋಕೆ ಶುರುವಾಗೋಯ್ತು. ಆದ್ರೆ ತನ್ನ ಫೀಲಿಂಗ್ಸ್ ನ ಯಾವತ್ತೂ ಮುಂದೆ ಹೇಳ್ಕೊಳ್ಳೋಕೆ ಆಗ್ಲೇ ಇಲ್ಲ. ಅವಳ ಫ್ರೆಂಡ್ಸ್ ಹೇಳ್ತಾ ಇದ್ರು ಅವಳ ಮೇಲೆ ಅವನಿಗೆ ಇಂಟ್ರೆಸ್ಟ್ ಇದೆ ಅಂತ. ಆದ್ರೂ ಕೂಡ ಇಲ್ಲಿ ಒಂದು ಫ್ರೆಂಡ್ ಬಂದು ಸಂಜುಗೆ ಪ್ರಪೋಸ್ ಮಾಡ್ಬಿಡ್ತಾಳೆ. ಆದ್ರೆ ಇವನು ಸೀದಾ ರಿಜೆಕ್ಟ್ ಮಾಡ್ಬಿಡ್ತಾನೆ. ಮತ್ತೆ ಹಾಗೆ ವೆಂಕಟಲಕ್ಷ್ಮಿಗೆ ಅನ್ಸುತ್ತೆ, ನನ್ನ ದಾರಿ ಅಂತೂ ಕ್ಲೀನ್ ಇದೆ ಇವಾಗ. ಇವನು ಯಾಕೆ ಹುಡುಗಿರ್ನ ರಿಜೆಕ್ಟ್ ಮಾಡ್ತಾ ಗೊತ್ತಾ? ಯಾಕಂದ್ರೆ ಇವನೊಬ್ಬ ಗೇ ಆಗಿದ. ಓಕೆ ಗೈಸ್, ಜೋಕ್ ಮಾಡ್ತಾ ಇದ್ದೆ. ಓಕೆ, ಸೀರಿಯಸ್ ಆಗಿ ತಗೋಬೇಡಿ. ಓಕೆ, ಸೊ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಆ ಬೇಕರಿ ಶಾಪ್ ಗೆ ಮಾರೀಚಿಕಾ ಅನ್ನೋ ಫಾರಿನ್ ಹುಡುಗಿ ಕೂಡ ಬಂದಿಲ್ಲ. ಅವಳಿಗೆ ಸರಿಯಾಗಿ ತೆಲುಗು ಬರ್ತಾ ಇರ್ಲಿಲ್ಲ. ಅದಕ್ಕೆ ಅವಳು ತುಂಬಾ ಕಷ್ಟ ಪಡ್ತಾ ಇದ್ಲು ಮಾತಾಡೋಕೆ. ಸೊ ಅಲ್ಲಿಗೆ ವೆಂಕಟಲಕ್ಷ್ಮಿ ಬಂದು ಅವಳಿಗೆ ಹೆಲ್ಪ್ ಕೂಡ ಮಾಡ್ತಾಳೆ ಮಾತಾಡೋದ್ರಲ್ಲಿ. ಅಂಡ್ ಮಾರೀಚಿಕಾ ಅವಳಿಗೆ ಫೋನ್ ನಂಬರ್ ಕೂಡ ಕೊಡ್ತಾಳೆ, ನೀ ನನಗೆ ಹೆಲ್ಪ್ ಮಾಡು ಪ್ಲೀಸ್ ಅಂತ ಹೇಳಿ. ಮತ್ತೆ ಹಾಗೆ ಅವರಿಬ್ರು ಫ್ರೆಂಡ್ಸ್ ಕೂಡ ಆಗ್ತಾರೆ. ಮತ್ತೆ ಹಾಗೆ ಒಂದಿನ ಮಾರೀಚಿಕಾ ಅವಳನ್ನ ತನ್ನ ಮನೆಗೂ ಕರ್ಕೊಂಡು ಹೋಗ್ತಾಳೆ. ಇದನ್ನ ನೋಡಿ ವೆಂಕಟಲಕ್ಷ್ಮಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಅವಳು ಇಂತ ಮನೆಯಲ್ಲಿ ಯಾವತ್ತು ಎಂಟರ್ ಆಗ್ಲಿಲ್ವಲ್ಲ, ಅವಳು ಬಡವಳು ತಾನೆ. ಅದಕ್ಕೆ ಮತ್ತೆ ಮಾರೀಚಿಕಾ ಹೇಳ್ತಾಳೆ, ಅವಳ ಅಪ್ಪ ಅಮ್ಮ ತೀರ್ಕೊಂಡಿದ್ದಾರೆ ಒಂದು ಆಕ್ಸಿಡೆಂಟ್ ನಲ್ಲಿ ಅಂತ. ಅಂಡ್ ಹಾಗೆ ವೆಂಕಟಲಕ್ಷ್ಮಿ ಅವಳಿಗೆ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾಳೆ. ಇದರಿಂದಾಗಿ ಅವರಿಬ್ರು ಮಧ್ಯ ಒಳ್ಳೆ ಬಾಂಡ್ ಬೆಳೆಯುತ್ತೆ. ಮಾರೀಚಿಕಾ ಹೇಳ್ತಾಳೆ, ಆಕ್ಚುಲಿ ಅವಳ ಅಪ್ಪ ತುಂಬಾನೇ ಪ್ರಾಪರ್ಟೀಸ್ ನೆಲ್ಲ ಖರೀದಿ ಮಾಡ್ಬಿಟ್ಟಿದೆ. ಇವಾಗ ಅವಳು ಎಲ್ಲವನ್ನು ಮಾರಾಕಿ ಸಿಂಗಾಪುರ್ಗೆ ಹೋಗ್ಬೇಕು ಅಂತ ಇದ್ದಾಳೆ. ಆದ್ರೆ ಈ ಮನೆ ಒಂದನ್ನ ಮಾತ್ರ ಅವಳು ಮಾರಲ್ಲ, ಯಾಕಂದ್ರೆ ಇದು ಅವಳ ಅಪ್ಪ ಕಟ್ಸಿರೋದಾಗಿದೆ. ಸೊ ಹೀಗೆ ವೆಂಕಟಲಕ್ಷ್ಮಿ ಮತ್ತೆ ಮಾರೀಚಿ ಹೋಗ್ತಾಳೆ ಸಂಜುನ ಕೇಕ್ ಶಾಪ್ಗೆ. ಮತ್ತೆ ಹಾಗೆ ಯಾವಾಗ ಮಾರೀಚಿಕನ ಸಂಜು ನೋಡ್ಬಿಡ್ತಾನೋ, ಆಗ ಅವನಿಗೆ ಅವಳ ಮೇಲೆ ಕ್ರಶ್ ಆಗ್ಬಿಡುತ್ತೆ. ಅಂಡ್ ಹಾಗೆ ಯಾವಾಗ ವೆಂಕಟಲಕ್ಷ್ಮಿ ಅವರಿಬ್ರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ಲು, ಆಗ ಅವನು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾನೆ. ಅಂಡ್ ಹಾಗೆ ಮಾರೀಚಿಕನ ಫೋನ್ ನಂಬರ್ ಅಡ್ರೆಸ್ ಅದು ಇದು ಕೇಳಕ್ಕೆಲ್ಲ ಶುರು ಮಾಡ್ಬಿಡ್ತಾನೆ ಗುರು. ಮತ್ತೆ ಹಾಗೆ ಅವನು ರಾತ್ರಿ ಟೈಮ್ ಅಲ್ಲಿ ಅವಳ ಮನೆಗೆ ಬರ್ತಾನೆ. ಮಾರೀಚಿಕಾಗೆ ಗೊತ್ತಾಗ್ಬಿಡುತ್ತೆ ಇವನ್ಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ಹೀಗಾಗಿ ಅವನನ್ನ ಅವಳು ಬಾಗ್ಲದಲ್ಲೇ ನಿಲ್ಸಿ ಹೇಳ್ತಾಳೆ, ಕೇಕ್ ತುಂಬಾ ಚೆನ್ನಾಗಿದೆ, ಹೀಗಾಗಿ ನಾವು ನಾಳೆ ಸಿಗೋಣ ಅಂತ. ಮಾರೀಚಿಕಾ ವೆಂಕಟಲಕ್ಷ್ಮಿಗೆ ಕಾಲ್ ಮಾಡಿ ಈ ವಿಷಯವನ್ನೆಲ್ಲ ಹೇಳ್ತಾಳೆ. ಮತ್ತೆ ವೆಂಕಟಲಕ್ಷ್ಮಿಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಅಯ್ಯೋ ಗುರು, ಇವಾಗ ಏನಾಗುತ್ತೆ, ಸಂಜುಗೆ ಅವಳ ಮೇಲೆ ಲವ್ ಆಗಿದ್ಯಾ ಅಂತ. ಸೊ ಅವಳು ಮಾರನೇ ದಿನ ಸಂಜುನ ಬೇಕರಿಗೆ ಬಂದು ಕೇಳ್ತಾಳೆ, ನನ್ ಮನೆಗೂ ನೀನು ಆರ್ಡರ್ ನ ತರಬಹುದಾ ಅಂತ. ಅದ್ರಲ್ಲಿರೋ ಶಾಪ್ ಕೀಪರ್ ಹೇಳ್ತಾನೆ, ಸಂಜು ಯಾವತ್ತು ಡೆಲಿವರ್ ಮಾಡೋಕೆ ಹೋಗಲ್ಲ, ಬದಲಾಗಿ ನಾವುಗಳು ಹೋಗೋದು ಅಂತ. ವೆಂಕಟಲಕ್ಷ್ಮಿಗೆ ಅನ್ಸುತ್ತೆ, ಸಂಜು ಅಂತೂ ಯಾವತ್ತು ಬರೋದಿಲ್ಲ, ಬದಲಾಗಿ ಅವನಂತೂ ಬರೀ ಮಾರೀಚಿಕಾಗೋಸ್ಕರ ಮಾತ್ರ ಅಲ್ಲಿ ಆರ್ಡರ್ ಕೊಡೋಕೆ ಹೋಗಿದ್ದು. ಮತ್ತೆ ಒಂದಿನ ಮಾರೀಚಿಕಾ ಪೇಂಟಿಂಗ್ ಖರೀದಿ ಮಾಡೋಕೋಸ್ಕರ ಅಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅಂಡ್ ಅವನು ಕೂಡ ಅದೇ ಅಡ್ರೆಸ್ಗೆ ಹೋಗಿರ್ತಾನೆ. ಮತ್ತೆ ನಾಟಕ ಆಡ್ತಾ ಇರ್ತಾನೆ, ಇದು ಕೋಇನ್ಸಿಡೆಂಟ್ಲಿ ಆಗಿರೋದು ಅಂತ. ಮತ್ತೆ ಹಾಗೆ ಮಾತಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ ಮಾರೀಚಿಕಾ ಹತ್ರ. ಮಾರೀಚಿಕಾ ಮನೆಗೆ ಬಂದು ಹೇಳ್ತಾಳೆ ವೆಂಕಟಲಕ್ಷ್ಮಿ ಹತ್ರ, ಅವನಂತೂ ನನ್ನ ಫಾಲೋನೇ ಮಾಡ್ತಾ ಇದ್ದೇನೆ, ಸಂಜು ನನ್ನ ಹಿಂದೆನೆ ಬಿದ್ದಿದ್ದಾನೆ ಅಂತ. ಮತ್ತೆ ಪ್ರಾಪರ್ಟೀಸ್ ರಿಜಿಸ್ಟ್ರೇಷನ್ ಟೈಮ್ ಅಲ್ಲೂ ಕೂಡ ಸಂಜು ಬಂದು ಹೆಲ್ಪ್ ಮಾಡಿದ. ಅಂಡ್ ಈ ವಿಷಯನೂ ಕೂಡ ವೆಂಕಟಲಕ್ಷ್ಮಿಗೆ ಅವಳು ಹೇಳಿದ್ಲು. ಇದರಿಂದಾಗಿ ವೆಂಕಟಲಕ್ಷ್ಮಿಗೆ ಇನ್ನು ಕೂಡ ಹೊಟ್ಟೆ ಕಿಚ್ಚು ಫೀಲ್ ಆಗ್ಬಿಡುತ್ತೆ. ಮತ್ತೆ ಮಾರೀಚಿಕಾ ಶಾಪಿಂಗ್ ಹೋದ್ರು ಕೂಡ ಇವಳಂತೂ ಅವಳ ಹಿಂದೆನೇ ಇದ್ದಾನೆ. ಇಲ್ಲಿ ಅಂಕಲ್ ಬಂದು ತಡೀತಾಳೆ, ಇವ್ರು ಯಾರು ಗೊತ್ತಾ, ಮಾರೀಚಿಕಾನ ಪಕ್ಕದ ಮನೆಯವರು. ಮತ್ತೆ ಮಾರೀಚಿಕಾಗೆ ಇದು ಗೊತ್ತಾಗಿರುತ್ತೆ ಅಂಡ್ ನಗಾಡ್ತಾಳೆ. ಅಂಡ್ ಹಾಗೆ ಮನೆಗೆ ಬಂದ ನಂತರ ವೆಂಕಟಲಕ್ಷ್ಮಿಗೆ ಈ ವಿಷಯ ಕೂಡ ಹೇಳ್ತಾಳೆ. ಇದರಿಂದ ಅಂತೂ ಅವಳಿಗೆ ಇನ್ನೂ ಜಲಸ್ ಫೀಲ್ ಆಗುತ್ತೆ. ಅವಳಿಗೆ ಗೊತ್ತಾಗುತ್ತೆ ಮಾರೀಚಿಕಾ ಬಂದ ನಂತರ ಎಲ್ಲಾನು ಬದಲಾಗ್ಬಿಟ್ಟಿದೆ, ಇವಾಗ ಸಂಜು ಅಂತೂ ನನ್ನ ಮೇಲೆ ಯಾವತ್ತೂ ಇಂಟ್ರೆಸ್ಟ್ ತೋರಿಸೋದೇ ಇಲ್ಲ ಅಂತ. ಮತ್ತೆ ಹಾಗೆ ಅವ್ರು 3 ಜನ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಅಂಡ್ ಇವಾಗಂತೂ ವ್ಯಾಲೆಂಟೈನ್ಸ್ ಡೇ ಬರುತ್ತೆ. ಮತ್ತೆ ವೆಂಕಟಲಕ್ಷ್ಮಿ ಪ್ರಿಪೇರ್ ಆಗಿರ್ತಾಳೆ ತನ್ನ ಮನಸ್ಸಲ್ಲಿರೋ ಎಲ್ಲ ವಿಷಯಗಳನ್ನು ಇವಾಗ ಸಂಜುಗೆ ಹೇಳಲೇಬೇಕು ಅಂತ. ಆದ್ರೆ ಯಾವಾಗ ಅವಳು ಗಿಫ್ಟ್ ತಗೊಂಡು ಬಂದಿದ್ಲು, ಆಗಂತೂ ಸಂಜು ಆಲ್ರೆಡಿ ಮಾರೀಚಿಕಾಗೆ ಪ್ರಪೋಸ್ ಮಾಡ್ಬಿಟ್ಟಿದ್ದ. ಮತ್ತೆ ಕೈಲಿರೋ ಗಿಫ್ಟ್ ಅಂತೂ ವೆಂಕಟಲಕ್ಷ್ಮಿ ಕೆಳಗೆ ಬೀಳಿಸ್ಬಿಡ್ತಾಳೆ. ಅಂಡ್ ಸಂಜು ಮತ್ತೆ ಮಾರೀಚಿಕಾ ಇವಾಗ ರಿಲೇಶನ್ಶಿಪ್ ನಲ್ಲಿ ಇದ್ರು. ಮತ್ತೆ ಹಾಗೆ ಸಂಜುನ ಫ್ರೆಂಡ್ಸ್ ಯಾವಾಗ ಅವನನ್ನ ಮಾರೀಚಿಕಾ ಜೊತೆ ನೋಡ್ತಾರೋ, ಆಗ ಹೇಳ್ತಾರೆ, ಇವನು ಒಬ್ನೇ ಮಜಾ ಮಾಡ್ತಾ ಇದ್ದಾನೆ ನಮ್ಮನ್ನ ಬಿಟ್ಟು ಅಂತ. ಅಂಡ್ ಹಾಗೆ ಸಂಜುಗೆ ಕೋಪ ಬರುತ್ತೆ. ಮತ್ತೆ ಅವ್ರ ಜೊತೆ ಜಗಳ ಕೂಡ ಮಾಡ್ಕೊಳ್ತಾನೆ. ಬಟ್ ಆದ್ರೂ ಕೂಡ ಮಾರೀಚಿಕಾ ಸಂಜುನ ಫ್ರೆಂಡ್ಸ್ ಜೊತೆ ನಾರ್ಮಲ್ ಆಗೇ ಇದ್ಲು. ಅಂಡ್ ಹಾಗೆ ಯಾವಾಗ್ಲೂ ಹೆಲ್ಪ್ ಮಾಡ್ತಾ ಇದ್ಲು ಒಂದ್ ವೇಳೆ ಅವ್ರಿಗೆ ದುಡ್ಡು ಏನಾದ್ರು ಬೇಕಿದ್ರೆ. ಆದ್ರೆ ಸಂಜುಗೆ ಇದೆಲ್ಲ ಇಷ್ಟ ಇರ್ಲಿಲ್ಲ. ಮತ್ತೆ ಹೇಳ್ತಾನೆ, ಆ ಹುಡುಗ್ರಿ ಇಂಟೆನ್ಷನ್ಸ್ ಏನು ಸರಿ ಇಲ್ಲ, ನೀನು ಅವ್ರ ಜೊತೆ ಅಷ್ಟು ಚೆನ್ನಾಗಿ ಮಾತಾಡ್ಬೇಡ ಅಂತ. ಮಾರೀಚಿಕಾ ಆರ್ಗ್ಯೂ ಮಾಡ್ತಾಳೆ. ಅಂಡ್ ಅವರಿಬ್ರು ಮಧ್ಯೆ ಆರ್ಗ್ಯುಮೆಂಟ್ ಬೆಳೆಯುತ್ತೆ. ಮತ್ತೆ ಹೇಳ್ತಾಳೆ, ನೀನಂತೂ ಲೋಕ್ಲೆಸ್ ಹುಡ್ಗ ತಾನೆ ಅಂತ. ಮತ್ತೆ ಹಾಗೆ ಅವನು ಕೂಡ ಹೇಳ್ತಾನೆ, ನೀನಂತೂ ಬಜಾರಿ ಅಂತ.
ಅಂತ. ಇವರಿಬ್ರು ಮಧ್ಯೆ ಒಂದು ಬ್ರೇಕಪ್ ಆಗೋದ್ರಲ್ಲೇ ಇತ್ತು. ಆದ್ರೂ ಕೂಡ ವೆಂಕಟಲಕ್ಷ್ಮಿ ತನ್ನ ಪ್ರೀತಿಯನ್ನ ಸ್ಯಾಕ್ರಿಫೈಸ್ ಮಾಡಿ ಅವರಿಬ್ರನ್ನ ಮತ್ತೆ ಒಂದ್ ಮಾಡಿಸ್ಬಿಡ್ತಾಳೆ. ಮತ್ತೆ ಹಾಗೆ ಅವರು ಮದ್ವೆ ಆಗೋಕು ಪ್ಲಾನ್ ಮಾಡ್ತಾರೆ. ಮಾರಿಚಿಕ ವೆಂಕಟಲಕ್ಷ್ಮಿ ಹತ್ರ ಕೇಳ್ತಾಳೆ, ನಿನ್ಗೆ ಸಂಜು ಬಗ್ಗೆ ಏನೇನ್ ಗೊತ್ತು ಅಂತ. ಮತ್ತೆ ಅವಳು ಹೇಳ್ತಾಳೆ, ಅವನು MBA ಮಾಡಿದ್ದಾನೆ, ಮತ್ತೆ ಅಪ್ಪನ ಕೇವಲ ಒಬ್ನೇ ಮಗ ಆಗಿದ್ದಾನೆ, ಮತ್ತೆ ಹಾಗೆ ಅವನ ಬ್ಯಾಂಕ್ ಅಕೌಂಟ್ ಅಲ್ಲಿ ಕೋಟಿಗಟ್ಲೆ ದುಡ್ಡಿದೆ. ಆದ್ರೂ ಕೂಡ ಅವನಿಗೆ ಇವೆಲ್ಲ ಮಾಡೋದು ಇಷ್ಟ ಇರ್ಲಿಲ್ಲ. ಹೀಗಾಗಿ ಅವನು ಸೀದಾ ಒಂದು ಕೇಕ್ ಶಾಪ್ ನ ಓಪನ್ ಮಾಡ್ಕೊಂಡ, ಮತ್ತೆ ಇವಾಗ ಆರಾಮಾಗಿ ಕೆಲಸ ಮಾಡ್ತಿದ್ದಾನೆ ಅಂತ. ಮತ್ತೆ ಹಾಗೆ ಅವರಿಬ್ರು ಒಂದು ಸಿಂಪಲ್ ಆಗಿ ಟೆಂಪಲ್ ನಲ್ಲಿ ಮದ್ವೆ ಆಗ್ಬಿಡ್ತಾರೆ. ಅಂಡ್ ಹಾಗೆ ಮಾರನೇ ದಿನ ವೆಂಕಟಲಕ್ಷ್ಮಿ ಅವರ ಮನೆಗೆ ಬಂದು ಬಾಗ್ಲನ್ನ ತರ್ತಾಳೆ. ಆದ್ರೆ ಅಲ್ಲಿ ಯಾರು ಇರೋದೇ ಇಲ್ಲ. ಮತ್ತೆ ಹಾಗೆ ಅಲ್ಲಿ ಓನರ್ ಹೇಳ್ತಾನೆ, ಅವರು ನಿನ್ನೆ ರಾತ್ರಿ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಂತ. ಆದ್ರೆ ನಿಜವಾದ ಶಾಕಿಂಗ್ ವಿಷಯ ಅಂತ ಅವಳಿಗೆ ಇವಾಗ ಗೊತ್ತಾಗುತ್ತೆ. ಏನಂದ್ರೆ ಇದು ಅವಳ ಮನೆನೇ ಅಲ್ಲ, ಬದಲಾಗಿ ಇದ್ದಂತೂ ಅವಳು ರೆಂಟ್ ಗೆ ತಗೊಂಡಿದ್ದಾಗಿತ್ತು. ಅಂದ್ರೆ ಅವಳು ಎಲ್ಲರನ್ನು ಕೂಡ ಮಂಗ ಮಾಡ್ಬಿಟ್ಲು ಗುರು. ಸೊ ವೆಂಕಟಲಕ್ಷ್ಮಿ ಸೀದಾ ಸಂಜುಗೆ ಕಾಲ್ ಮಾಡಿ ಹೇಳ್ತಾಳೆ, ಮಾರಿಚಿಕನಿಗೆ ಮೋಸ ಮಾಡ್ತಿದ್ದಾಳೆ, ಅವಳ ಹತ್ರ ಏನು ಪ್ರಾಪರ್ಟಿನೇ ಇಲ್ಲ, ಬದಲಾಗಿ ಅವಳ ಪೇರೆಂಟ್ಸ್ ಕೂಡ ಏನೋ ಫೋಟೋ ತೋರಿಸಿದ್ಲಲ್ಲ ಅದು ಕೂಡ ಸುಳ್ಳೆ ಅಂತ. ಮತ್ತೆ ಸಂಜುಗೆ ಇದನ್ನ ಕೇಳಿ ತುಂಬಾನೇ ಬೇಜಾರಾಗುತ್ತೆ. ಅಂಡ್ ಹಾಗೆ ಅವನ್ಗೆ ಗೊತ್ತಾಗುತ್ತೆ ಇದೆಲ್ಲ ಅವಳು ಹೇಳಿರೋದು ಬರೀ ಅವನ ಪಡ್ಕೊಳಕ್ ಮಾತ್ರ ಅಂತ. ಯಾಕಂದ್ರೆ ಅವನ ಬ್ಯಾಂಕ್ ಅಕೌಂಟ್ ಅಲ್ಲಿ ತುಂಬಾ ಕೋಟಿಗಟ್ಟಲೆ ರೂಪಾಯಿ ಇತ್ತಲ್ಲ ಅದಕ್ಕೆ. ಸೊ ಅವನು ಫ್ಲೈಟ್ ಬುಕ್ ಆಗಿರೋದನ್ನು ಕೂಡ ಕ್ಯಾನ್ಸಲ್ ಮಾಡಿ ಸೀದಾ ಕಾರಲ್ಲಿ ಎಲ್ಲೋ ಹೋಗ್ತಾ ಇರ್ತಾರೆ. ಇದು ಆಕ್ಚುಲಿ ಸಂಜುನ ಫ್ರೆಂಡ್ಸ್ ಆಗಿದ್ರು. ಅವನ್ಗೆ ಅನ್ಸುತ್ತೆ ಮಾರಿಚಿಕಾಗೆ ಹರ್ಟ್ ಮಾಡೋಕೆ ಇವರು ಬಂದಿರ್ಬೋದು ಅಂತ. ಮಾರಿಚಿಕ ಅಂತೂ ಅವರ ಪಕ್ಷಕ್ಕೆ ಹೋಗ್ಬಿಡ್ತಾಳೆ. ಮತ್ತೆ ಹೇಳ್ತಾಳೆ, ಸಂಜುನ ಕೊಂದ್ಬಿಡಿ ಹೇಳಿ. ಇವಳಂತೂ ಸಂಜುದು ಫೀಲ್ಡಿಂಗ್ ಗೆ ಸೆಟ್ ಮಾಡ್ಬಿಟ್ಲು ಗುರು. ಮತ್ತೆ ಮಾರಿಚಿಕ ಹೇಳ್ತಾಳೆ, ನಾನು ಇಷ್ಟೆಲ್ಲ ಮಾಡಿದ್ದು ನಿನ್ನ ಪ್ರಾಪರ್ಟಿಗೋಸ್ಕರ ಅಂತ. ಮತ್ತೆ ಹಾಗೆ ಸೈನ್ ಹಾಕೋಕೆ ಕೊಡ್ತಾಳೆ, ಆ ಪ್ರಾಪರ್ಟಿನ ಅವಳ ಹೆಸರಾಗಿ ಮಾಡೋಕೆ. ಆಕ್ಚುಲಿ ಗಾಯ್ಸ್ ಅವಳು ಇದನ್ನ ಆಲಮನಿ ಪಡ್ಕೊಂಡು ಮಾಡ್ಬೋದಿತ್ತು, ಡಿವೋರ್ಸ್ ಕೊಟ್ರೆ ಆಗಿತ್ತು ಗುರು. ಇರೋ ಬರೋ ದುಡ್ಡೆಲ್ಲ ಇವಳಿಗೆ ಹೋಗ್ತಿತ್ತು. ಎನಿವೇಸ್ ಮತ್ತೆ ಸಂಜುಗಂತೂ ಆಲ್ರೆಡಿ ಡೌಟ್ ಇತ್ತು. ಹೀಗಾಗಿ ಅವನು ಓಡೋಕೆ ಶುರು ಮಾಡ್ತಾನೆ. ಆದ್ರೆ ಅವನ ಫ್ರೆಂಡ್ಸ್ ಅಂತೂ ಅವನ್ಗೆ ಹೊಡೆಯೋಕೆ ಶುರು ಮಾಡ್ತಾರೆ. ಆದ್ರೂ ಕೂಡ ಅವನು ಫೈಟ್ ಮಾಡ್ತಾನೆ. ಬಟ್ ಕೊನೆಗೆ ಈ ಮಾರಿಚಿಕ ಬಂದು ಅವನ ತಲೆಗೆನೆ ಜೋರಾಗಿ ಏಟ್ ಕೊಡ್ಬಿಡ್ತಾಳೆ. ಅಂಡ್ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಅಲ್ಲಿಗೆನೆ ಗಾಯ್ಸ್ ವೆಂಕಟಲಕ್ಷ್ಮಿ ಬಂದಿದ್ದು ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಹಾಗೆ ವೆಂಕಟಲಕ್ಷ್ಮಿ ಸೀದಾ ಪೊಲೀಸ್ ಸ್ಟೇಷನ್ ಗೆ ಬಂದು ಈ ಕತೆ ಎಲ್ಲ ಹೇಳೋಕೆ ಶುರು ಮಾಡಿದ್ಲು. ಅಂಡ್ ಇಲ್ಲಿಗೆ ಕತೆ ಮುಗಿಯುತ್ತೆ. ಇಬ್ರು ಹುಡುಗಿರ ಟೈಮ್ ಪಾಸ್ ಅಲ್ಲಿ ಪಾಪದಮ್ ಸಂಜು ಸತ್ತೋಗ್ಬಿಟ್ಟ ಗುರು. ಅದಕ್ಕೆ ಹೇಳ್ತೀನಿ, ಸಿಂಗಲ್ ಆಗಿರಿ, ಸೇಫ್ ಆಗಿರಿ ಗಾಯ್. ಮತ್ತೆ ಹಾಗೆ ಯಾವಾಗ ಪೊಲೀಸರಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾರೋ ಆಗ ಅವ್ರ ಮುಂದೆ ಅಂತೂ ಈ ಸಂಜಯ್ ಅನ್ನೋನು ಬರ್ತಾನೆ. ಮತ್ತೆ ಹೇಳ್ತಾನೆ, ಸರ್ ನನ್ನ ಹೆಸರು ಸಂಜು, ನಿಮ್ಗೆ ಏನು ಕೆಲಸ ಇತ್ತು, ನನ್ನ ಯಾಕೆ ಕರೆಸಿದ್ರಿ ಅಂತ. ಮತ್ತೆ ಗಾಯ್ಸ್ ಇವನು ಆ ಬೇಕರಿದ ಓನರ್ ಆಗಿದ್ದ. ಯಾವ ಬೇಕರಿದು ಸಂಜು ಆಗಿದ್ನಲ್ಲ, ಮತ್ತೆ ಇವನು ಸಂಜು ತರನೇ ಕಾಣ್ತಾ ಇದ್ದಾನೆ ಗುರು. ಇವ್ರಿಗಂತೂ ಕನ್ಫ್ಯೂಸ್ ಆಗ್ಬಿಡುತ್ತೆ. ವೆಂಕಟಲಕ್ಷ್ಮಿ ಅಂತೂ ಹೇಳಿದ್ಲು ಸಂಜು ಸತ್ತೋಗಿದ್ದಾನೆ ಅಂತ. ಆದ್ರೆ ಇವನಿಗೆ ಬದುಕ್ ಬಂದ್ಬಿಟ್ಟೆ ಇದ್ಕಿದಂಗೆ. ಆದ್ರೆ ಪೊಲೀಸರು ಕೇಳಿದಾಗ ವೆಂಕಟಲಕ್ಷ್ಮಿ ಹೇಳ್ತಾಳೆ, ಇವನು ಸಂಜು ಅಲ್ವೇ ಅಲ್ಲ ಅಂತ. ಆದ್ರೆ ಸಂಜು ಅಂತ ಹೇಳ್ತಾನೆ, ನನ್ಗೆ ಇವಳು ಗೊತ್ತು, ಇವಳ ಹೆಸರು ವೆಂಕಟಲಕ್ಷ್ಮಿ ಅಂತ. ಅಂಡ್ ಹಾಗೆ ನನ್ನ ಬೇಕರಿಗೆ ಬರ್ತಾ ಇದ್ಲು ಆಗ ಕೇಕ್ ಖರೀದಿ ಮಾಡೋಕೆ ಅಂತ. ಈಗ ಪೊಲೀಸರು ಶಾಕ್ ಹೋಗ್ತಾರೆ. ನನ್ಗೂ ಕನ್ಫ್ಯೂಷನ್ ಆಗಿದೆ ಗುರು, ಏನ್ ನಡೀತಾ ಇದೆ ಇಲ್ಲಿ. ಪೊಲೀಸರು ಸಂಜುನೆ ಕೇಳ್ತಾನೆ, ಏನೇನ್ ಕತೆ ನಡೆದಿತ್ತು ವೆಂಕಟಲಕ್ಷ್ಮಿಗೆ, ನಿನ್ ಬಗ್ಗೆ ಅಷ್ಟೆಲ್ಲ ಹೇಗೆ ಗೊತ್ತಿದೆ ಅಂತ. ಮತ್ತೆ ಹಾಗೆ ಸಂಜು ಕತೆ ಹೇಳ್ತಾನೆ, ಆಕ್ಚುಲಿ ವೆಂಕಟಲಕ್ಷ್ಮಿ ನಿಜವಾಗ್ಲೂ ಅವನನ್ನ ಪ್ರೀತಿಸ್ತಾ ಇದ್ಲು. ಮತ್ತೆ ಹಾಗೆ ಒಂದಿನ ಅವಳು ಪ್ರಪೋಸ್ ಕೂಡ ಮಾಡಿದ್ಲು ಇವನಿಗೆ. ಆದ್ರೆ ಇವನ್ ಹೇಳಿದ್ದ, ನಾನು ಎಲ್ಲ ಕಸ್ಟಮರ್ಸ್ ನ ಜೊತೆ ಚೆನ್ನಾಗಿ ಮತ್ತೆ ಹಾಗೆ ಫ್ರೆಂಡ್ಲಿ ಆಗಿರ್ತೀನಿ, ಆದ್ರೆ ಇದ್ರರ್ಥ ನಾನು ಅವ್ರನ್ನ ಪ್ರೀತಿಸ್ತೀನಿ ಅಂತ ಅಲ್ಲ. ಮತ್ತೆ ಹಾಗೆ ನಾನು ಕೂಡ ನಿನ್ ಜೊತೆ ಅಷ್ಟೇ ಚೆನ್ನಾಗಿದ್ದೀನಿ, ಹಾಗಂತ ನೀನು ಹೀಗ ಅನ್ಕೊಳ್ಬಾರ್ದು, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಮತ್ತೆ ಹೀಗೆ ಅವನು ರಿಜೆಕ್ಟ್ ಮಾಡ್ಬಿಟ್ಟಿದ್ದ ಆ ದಿನ. ಇದರಿಂದ ವೆಂಕಟಲಕ್ಷ್ಮಿ ತುಂಬಾನೇ ಡಿಸಪಾಯಿಂಟ್ ಆಗ್ಬಿಟ್ಟಿದ್ಲು. ಮತ್ತೆ ಅದಾದ ನಂತರ ಅವನು ಅವಳನ್ನ ಜಾಸ್ತಿ ಮೀಟ್ ಏನ್ ಆಗಿಲ್ಲ. ಆದ್ರೆ ಒಂದ್ಸಲ ಅವಳು ದುಡ್ಡನ್ನ ಜಮಾ ಮಾಡಿದ್ಲು ಒಂದು ಸ್ಕೂಟಿ ಖರೀದಿ ಮಾಡೋಕೋಸ್ಕರ. ಹೀಗಾಗಿ ಅವನು ಸಜೆಷನ್ ಕೊಡೋಕೋಸ್ಕರ ಅವಳಿಗೆ ಹೆಲ್ಪ್ ಮಾಡಿದ ಏನನ್ನ ಖರೀದಿಸಬೇಕು ಅಂತ ಅಷ್ಟೇ. ಅದಾದ ನಂತರ ಏನು ಆಗ್ಲಿಲ್ಲ. ಮತ್ತೆ ಪೊಲೀಸರು ಕೇಳ್ತಾರೆ, ನಿನ್ಗೆ ಮಾರಿಚಿಕ ಅನ್ನೋಳು ಯಾರಾದ್ರೂ ಗೊತ್ತಾ ಅಂತ. ಆದ್ರೆ ಅವನಂತ ಹೇಳ್ತಾನೆ, ಈ ಮಾರಿಚಿಕ ಯಾರು, ನೀವು ಆವಾಗ್ಲಿಂದ ಇದೇ ಹೆಸರನ್ನ ತಗೊಳ್ತಾ ಇದ್ದೀರಾ, ನನ್ಗಂತೂ ಗೊತ್ತೇ ಇಲ್ಲ ಈ ಮಾರಿಚಿಕ ಯಾರು ಅಂತ. ಮತ್ತೆ ಹಾಗೆ ಪೊಲೀಸರು ಯಾವಾಗ ವೆಂಕಟಲಕ್ಷ್ಮಿ ಹತ್ರ ಬರ್ತಾರೋ ಆಗ ಅವಳಂತೂ ಒಬ್ಬೊಬ್ಳೆ ಮಾತಾಡ್ಕೊಳ್ತಾ ಇದ್ಲು. ಅಂಡ್ ಸ್ವಲ್ಪ ಅಬ್ನಾರ್ಮಲ್ ಅನ್ಸುತ್ತೆ ನನ್ಗಂತೂ. ಹೀಗಾಗಿ ಸೀದಾ ಅವರು ಸೈಕ್ಯಾಟ್ರಿಸ್ಟ್ ಗೆ ಅವಳನ್ನ ತೋರಿಸ್ತಾರೆ. ಸೈಕ್ಯಾಟ್ರಿಸ್ಟ್ ಹೇಳ್ತಾಳೆ, ವೆಂಕಟಲಕ್ಷ್ಮಿಗೆ ಒಂದು ಮೆಂಟಲ್ ಡಿಸಾರ್ಡರ್ ಇದೆ. ಅವಳು ಇಲ್ದೇ ಇರೋ ಫೇಕ್ ಸಿನಾರಿಯೋಸ್ ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಅದು ನಿಜವಾಗ್ಲೂ ಆಗಿದೆ ಅಂತ ಅನ್ಕೊಂಡಿದ್ದಾಳೆ. ಅವಳು ರಿಯಾಲಿಟಿ ಎಲ್ಲ ಬದುಕ್ತಾ ಇಲ್ಲ. ಹೀಗಾಗಿ ಯಾವಾಗ ಸಂಜು ರಿಜೆಕ್ಟ್ ಮಾಡಿದ್ನಲ್ಲ ಆಗ ಅವಳು ಒಂದು ಪರ್ಫೆಕ್ಟ್ ಹುಡುಗಿಯನ್ನ ಇಮ್ಯಾಜಿನ್ ಮಾಡ್ಕೊಂಡ್ಲು. ಅಂದ್ರೆ ಮಾರಿಚಿಕ ಸಂಜು ಇಷ್ಟಪಡೋ ಕ್ವಾಲಿಟೀಸ್ ಅವಳಲ್ಲಿ ಇಲ್ಲ, ಅಥವಾ ಅವಳು ಜಾಸ್ತಿ ಸುಂದರವಾಗಿಲ್ಲ ಅಂತ. ಹೀಗಾಗಿ ಮಾರಿಚಿಕ ಅನ್ನೋ ಪರ್ಫೆಕ್ಟ್ ಗರ್ಲ್ ನ ಅವಳು ಕ್ರಿಯೇಟ್ ಮಾಡ್ಕೊಂಡ್ಲು. ಮತ್ತೆ ಹಾಗೆ ಅವಳ ಇಮ್ಯಾಜಿನೇಷನ್ ಅಲ್ಲೇ ಸಂಜು ಅವಳನ್ನ ಪ್ರೀತಿಸೋಕೆ ಶುರು ಮಾಡಿದ. ಮತ್ತೆ ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಅವಳು ಮಾರಿಚಿಕ ಅನ್ನೋಳನ್ನ ಒಂದು ಮೋಸಗಾತಿಯನ್ನಾಗಿ ಇಮ್ಯಾಜಿನ್ ಮಾಡ್ಕೊಂಡ್ಲು. ಮತ್ತೆ ಹಾಗೆ ಮಾರಿಚಿಕ ಸಂಜುನ ಕೊಲೆ ಮಾಡ್ಬಿಟ್ಲು ಅಂತ ಇಮ್ಯಾಜಿನ್ ಮಾಡ್ಕೊಂಡ್ಲು. ಸೊ ಪೊಲೀಸರಿಗೆ ಅರ್ಥ ಆಗುತ್ತೆ ಅವಳಿಗೆ ಪ್ರಾಪರ್ ಕೌನ್ಸಿಲಿಂಗ್ ನ ಅಗತ್ಯ ಇದೆ ರಿಕವರ್ ಆಗೋಗೋಸ್ಕರ. ಮತ್ತೆ ಸಂಜುಗೆ ಇದನ್ನೆಲ್ಲ ಕೇಳಿ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಂತೂ ಯಾವ್ದು ರಿಲೇಶನ್ಶಿಪ್ ಅಥವಾ ಲವ್ ಜಾಸ್ತಿ ದಿನ ಉಳಿಯೋದೇ ಇಲ್ಲ. ಅಂತದ್ರಲ್ಲಿ ವೆಂಕಟಲಕ್ಷ್ಮಿ ಅವನು ರಿಜೆಕ್ಟ್ ಮಾಡಿದ್ರು ಕೂಡ ಅವನ ಇಮ್ಯಾಜಿನೇಷನ್ ಅಲ್ಲೇ ಕಳೆದು ಹೋಗ್ಬಿಟ್ಲು ಅಂತ. ಮತ್ತೆ ಹಾಗೆ ಅವನು ಹೇಳ್ತಾನೆ, ನಾನು ಅವಳು ರಿಕವರ್ ಆಗೋವರೆಗೂ ಅವಳನ್ನ ಕೇರ್ ಮಾಡ್ತೀನಿ ಅಂತ. ಮತ್ತೆ ಹಾಗೆ ಅವನು ಕೇರ್ ಮಾಡೋಕೆ ಶುರು ಮಾಡ್ತಾನೆ. ಸ್ವಲ್ಪ ದಿನಗಳ ಕಳೆಯುತ್ತೆ. ಅವನಂತೂ ಅವಳನ್ನ ಪೂರ್ತಿ ಬದಲಾಯಿಸ್ತಾ ಇದ್ದಾನೆ. ಮತ್ತೆ ಅವರಿಬ್ರು ಮದ್ವೆ ಆಗೋಕೆ ತಯಾರಾಗ್ತಾರೆ. ಅಂದಾಗೆ ಅವನು ಅವಳ ಡ್ರೆಸ್ಸಿಂಗ್ ಸೆನ್ಸ್ ಅನ್ನು ಕೂಡ ಚೇಂಜ್ ಮಾಡ್ಬಿಟ್ಟಿದ್ದಾನೆ. ನೋಡಿ ಗಾಯ್ಸ್, ಅವಳು ಇವಾಗ ಪೂರ್ತಿ ಮಾಡರ್ನ್ ಡ್ರೆಸ್ ಅಲ್ಲಿ ಎಷ್ಟು
ಚೆನ್ನಾಗಿ ಕಾಣಿಸ್ತಾಳೆ ಅಂತ. ಮತ್ತೆ ಹಾಗೆ ಒಂದಿನ ಅವರು ಎಲ್ಲೋ ಹೋಗ್ತಾ ಇದ್ರು ರಾತ್ರಿ ಟೈಮ್ ಅಲ್ಲಿ, ಅಂಡ್ ಸಂಜು ಕಾರನ್ನ ಸ್ಟಾಪ್ ಮಾಡ್ಬಿಡ್ತಾನೆ ಮತ್ತೆ ಹೇಳ್ತಾನೆ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ. ಆದ್ರೆ ವೆಂಕಟಲಕ್ಷ್ಮಿ ಅಂತೂ ಅವನ ಹಿಂದೆನೆ ಬರ್ತಾ ಇದ್ದಾಳೆ. ಮತ್ತೆ ಅವನಿಗೆ ಇರಿಟೇಷನ್ ಆಗುತ್ತೆ ಅಂಡ್ ಹೇಳ್ತಾನೆ ನೀನ್ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದೀಯ ಅಂತ. ಸಂಜು ಹೇಳ್ತಾನೆ ನನ್ಗೆ ಮಾರಿಚಿಕದು ನೆನ್ಪಾಗ್ತಾ ಇದೆ ಅಂತ. ವೆಂಕಟಲಕ್ಷ್ಮಿ ಸಾಕ್ ಆಗ್ತಾಳೆ ಮತ್ತೆ ಹೇಳ್ತಾಳೆ ನೀನು ನನ್ಗೆ ಪ್ರಾಮಿಸ್ ಮಾಡಿದ್ಯಾ ತಾನೆ ಅವಳನ್ನ ಯಾವತ್ತು ಮತ್ತೆ ನೆನ್ಪ್ ಮಾಡ್ಕೊಳ್ಳಲ್ಲ ಅಂತ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಮಾರಿಚಿಕ ಅನ್ನೋಳು ವೆಂಕಟಲಕ್ಷ್ಮಿಯ ಇಮ್ಯಾಜಿನೇಷನ್ ಅಲ್ಲ ಅಂತ. ಮತ್ತೆ ಹಾಗೆ ಇವಾಗ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಏನಂದ್ರೆ ಮಾರಿಚಿಕ ಆಕ್ಚುಲಿ ಸಿಂಗಾಪುರ್ ಇಂದ ಅವಳ ಅಪ್ಪನ ಪ್ರಾಪರ್ಟೀಸ್ ಅನ್ನ ಸೆಲ್ ಮಾಡೋಗೋಸ್ಕರ ಇಂಡಿಯಾಗೆ ಬಂದಿದ್ಲು. ಮತ್ತೆ ಹಾಗೆ ಅವಳ ದುಡ್ಡನ್ನ ನೋಡಿಯೇ ಸಂಜು ಅವಳ ಹಿಂದೆ ಬಿದ್ಬಿಟ್ಟಿದ್ದ. ಮತ್ತೆ ಹಾಗೆ ಮದ್ವೆ ಕೂಡ ಆಗುತ್ತೆ ಅವ್ರಿಬ್ರದು. ಆದ್ರೆ ವೆಂಕಟಲಕ್ಷ್ಮಿಗೆ ಗೊತ್ತಾಗ್ಬಿಡುತ್ತೆ ಮಾರಿಚಿಕನ ಅಂತೂ ಇವನು ಬರೀ ದುಡ್ಡಿಗೋಸ್ಕರ ಮದ್ವೆ ಆಗಿದ್ದು ಅಂತ. ಮತ್ತೆ ಹಾಗೆ ಅವಳು ಕಾಲ್ ಮಾಡಿ ಮಾರಿಚಿಕಗೆ ಅವನ ಬಗ್ಗೆ ಎಲ್ಲ ಸತ್ಯನು ಹೇಳ್ಬಿಟ್ಟಿದ್ಲು. ಅಂಡ್ ಇಲ್ಲಿಂದಾನೆ ಗುರು ಸ್ಟೋರಿ ಅಂತೂ ಪೂರ್ತಿ ಉಲ್ಟಾನೇ ಆಗೋಯ್ತು ಗುರು. ಅಂದ್ರೆ ಮೋಸ ಮಾಡಿದ್ದು ಸಂಜುನ ಮಾರಿಚಿಕನ ಅಂತ ನಿಮ್ಗೆ ಇವಾಗ ತಿಳಿಯುತ್ತೆ ನೋಡಿ. ಮತ್ತೆ ಯಾವಾಗ ಅವರಿಬ್ರು ಕಾರ್ ತಗೊಂಡು ಸಿಂಗಾಪುರ್ಗೆ ಹೋಗ್ತಿದ್ರಲ್ಲ, ಆಗ ಆಕ್ಚುಲಿ ಸಂಜು ತನ್ನ ಫ್ರೆಂಡ್ಸ್ ಅನ್ನ ಕರೆಸಿ ಮಾರಿಚಿಕ ಮೇಲೆನೆ ಅಟ್ಯಾಕ್ ಮಾಡ್ತಿದ್ದಾಗಿತ್ತು. ಮತ್ತೆ ಅಲ್ಲೇನೆ ಮಾರಿಚಿಕ ಸತ್ತೋಗ್ಬಿಟ್ಟಿದ್ಲು. ಅಂಡ್ ವೆಂಕಟಲಕ್ಷ್ಮಿ ಬಂದು ಅವಳಿಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡಿದ್ಲು. ಆದ್ರೆ ಸಂಜು ಅಂತೂ ಅಲ್ಲಿಂದ ಓಡೋಗ್ಬಿಟ್ಟಿದ್ದ ತನ್ನ ಫ್ರೆಂಡ್ಸ್ ನ ಜೊತೆ. ಮತ್ತೆ ಯಾವಾಗ ಸಂಜು ಬಂದಿದ್ನು ಆಗ ವೆಂಕಟಲಕ್ಷ್ಮಿ ಡೀಲ್ ಮಾಡ್ತಾಳೆ, ಒಂದ್ ವೇಳೆ ನೀನು ನನ್ನ ಜೊತೆ ಮದ್ವೆ ಆಗ್ಬಿಟ್ರೆ ಆಗ ನಾನು ಈ ಕೇಸನ್ನ ನಿನ್ ಮೇಲೆ ಬರೋಕೆ ಬಿಡೋದೇ ಇಲ್ಲ ಅಂತ. ಮತ್ತೆ ಅವಳಿಗೆ ಅನ್ಸಿರುತ್ತೆ ಇವಾಗ್ಲಾದ್ರೂ ಸಂಜು ಮತ್ತೆ ನಾನು ಆರಾಮಾಗಿ ಇರ್ಬೋದು ಅಂತ. ಮತ್ತೆ ಹಾಗೆ ಜೀವನನ ಮುಂದುವರಿಸಬಹುದು ಅಂತ. ಅಂಡ್ ಅವಳು ಪೊಲೀಸ್ ನ ಮುಂದೆ ಇಂತ ಕಥೆಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಹೇಳ್ತಾಳೆ. ಮತ್ತೆ ಸಂಜುನ ಸೇವ್ ಮಾಡ್ಬಿಡ್ತಾಳೆ ಅಂತ. ಮತ್ತೆ ಸಂಜುನು ಕೂಡ ಹೇಳ್ತಾನೆ ಮಾರಿಚಿಕನ ನಾನು ಇಲ್ಲಿಂದ ಮರ್ತೋಗ್ಬಿಡ್ತೀನಿ ಯಾವತ್ತು ನೆನ್ಪೆ ಇಟ್ಕೊಳ್ಳಲ್ಲ ಅಂತ. ಅಂಡ್ ಹಾಗೆ ಅವರಿಬ್ರೆ ಈ ಡ್ರಾಮಾನೆಲ್ಲ ಕ್ರಿಯೇಟ್ ಮಾಡಿದ್ದು. ಮತ್ತೆ ಹಾಗೆ ಅವನಿಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇರುತ್ತಂತೆ, ಯಾಕಂದ್ರೆ ಅವನು ಮಾರಿಚಿಕನ ಕೊಂಡ್ಬಿಟ್ಟಿದ್ನಲ್ಲ ಅದಕ್ಕೆ. ಆದ್ರೆ ಒಂದಿನ ರಾತ್ರಿ ಟೈಮ್ ಅಲ್ಲಂತೂ ಕಾರಲ್ಲಿ ಮಾರಿಚಿಕನ ಅವನು ನೋಡ್ತಾನೆ. ಅವನಿಗೆ ಅನ್ಸುತ್ತೆ ಇದಂತೂ ಅವಳ ದೆವ್ವ ಬಂದ್ಬಿಟ್ಟಿದೆ ನನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳೋಗೋಸ್ಕರ ಅಂತ. ಮತ್ತೆ ನಾವು ನೋಡ್ತೀವಿ ವೆಂಕಟಲಕ್ಷ್ಮಿ ಅವನು ಮನೇಲಿ ಡ್ರಾಪ್ ಮಾಡಿ ಸೀದಾ ಗೆಸ್ಟ್ ಹೌಸ್ ಗೆ ಹೋಗ್ತಾ ಇದ್ದ. ಅದೇ ಟೈಮ್ ನಲ್ಲಿ ಅವನು ಮಾರಿಚಿಕನ ಒಂದು ವೈಟ್ ಕ್ಲಾತ್ ಅಲ್ಲಿ ನೋಡ್ತಾನೆ. ಮತ್ತೆ ಹಾಗೆ ಡಿವೈಡರ್ ಇಂದ ಅವನ ಕಾರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಮತ್ತೆ ಹಾಗೆ ಅವನು ಕಣ್ ತರದಾಗ ಅವನಿಗೆ ಅನ್ಸುತ್ತೆ ಇದಂತೂ ಅವನ ಕನ್ಸಾಗಿದೆ. ಆದ್ರೆ ಗೆಸ್ಟ್ ಹೌಸ್ ನ ಸೋಫಾದಲ್ಲಂತೂ ಅವನು ಮಾರಿಚಿಕನ ಕಂಡಿದ. ಮತ್ತೆ ಬೆಳಿಗ್ಗೆ ಟೈಮ್ ಅಲ್ಲಿ ವೆಂಕಟಲಕ್ಷ್ಮಿಗೆ ಅವನು ಇವೆಲ್ಲವನ್ನು ಹೇಳ್ಬಿಡ್ತಾನೆ. ಆದ್ರೆ ವೆಂಕಟಲಕ್ಷ್ಮಿ ನಂಬಲ್ಲ. ಬಟ್ ಒಂದಿನ ಅವಳು ಸೂಪರ್ ಮಾರ್ಕೆಟ್ ಅಲ್ಲಿ ಮಾರಿಚಿಕನ ನೋಡಿದ್ಲು. ಮತ್ತೆ ಹಾಗೆ ಅವಳು ಮಾಯ ಆಗ್ಬಿಟ್ಟಿದ್ಲು. ಸೊ ವೆಂಕಟಲಕ್ಷ್ಮಿಗೂ ಕೂಡ ಇದು ನಂಬಿಕೆ ಆಗ್ಬಿಡುತ್ತೆ. ಸೊ ಈಗ ಅವರಿಬ್ರು ಸೀದಾ ಗೆಸ್ಟ್ ಹೌಸ್ ಗೆ ಹೋಗ್ತಾರೆ. ಮತ್ತೆ ಸಂಜು ತೋರಿಸ್ತಾನೆ ಈ ಸೋಫಾದಲ್ಲೇ ನಾನು ಮಾರಿಚಿಕನ ನೋಡಿದ್ದು ಅಂತ. ಅಂಡ್ ಅದೇ ಟೈಮ್ ನಲ್ಲಿ ಮಾರಿಚಿಕ ಬಂದ್ಬಿಡ್ತಾಳೆ. ಮತ್ತೆ ಅಲ್ಲೇ ಕೂತ್ಕೊಂಡ್ ಬಿಡ್ತಾಳೆ. ಮತ್ತೆ ಹಾಗೆ ಸಂಜುಗೆ ಹೇಳ್ತಾಳೆ ಬಾ ಮತ್ತೊಂದ್ಸಲ ಮದ್ವೆ ಆಗ್ಬಿಡೋಣ ಅಂತ. ಆದ್ರೆ ಸಂಜು ಅಂತೂ ಭಯ ಆಗೋಗಿದೆ. ಅಂಡ್ ಮಾರಿಚಿಕ ಅವನನ್ನ ಕೊಂದೇ ಬಿಡ್ತಾಳೆ. ವಾಟ್ ಮತ್ತೆ ವೆಂಕಟಲಕ್ಷ್ಮಿಗೆ ಏನು ತಿಳಿದ ಅಲ್ಲಿಂದ ಓಡೋಗ್ತಾಳೆ. ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ಬಿಡ್ತಾಳೆ. ಆದ್ರೆ ಪೊಲೀಸರಂತೂ ಈ ಮಾತನ್ನ ನಂಬ್ತಾನೆ ಇಲ್ಲ. ಹೇಗೆ ಮಾರಿಚಿಕ ಬಂದು ಸಂಜುನ ಕೊಲ್ಲೋಕೆ ಸಾಧ್ಯ? ಯಾಕಂದ್ರೆ ಮಾರಿಚಿಕ ಅಂತೂ ಇವಳ ಇಮ್ಯಾಜಿನೇಷನ್ ಆಗಿದ್ಲು ತಾನೆ. ಮತ್ತೆ ಹಾಗೆ ಅವರು ಕೇಳ್ತಾಳೆ ನಿನ್ನ ತಲೆ ಇನ್ನೂ ಸರಿ ಹೋಗಿಲ್ವಾ ಅಂತ. ಅಂಡ್ ಹಾಗೆ ಅವಳು ಹೇಳ್ತಾಳೆ, ಅಳ್ತಾಳೆ ಅವಳು. ಮತ್ತೆ ನಮ್ಸೋಕೆ ಟ್ರೈ ಮಾಡ್ತಾಳೆ. ಮತ್ತೆ ಹಾಗೆ ಅಲ್ಲಿಗೆ ಒಂದು ಹುಡುಗಿ ಬರ್ತಾಳೆ. ಇವಳೊಂದು ಮಾರಿಚಿಕ ಗುರು. ಮತ್ತೆ ಹೇಳ್ತಾಳೆ ನಾನು US ಇಂದ ಬಂದಿರೋದು, ನನ್ನ ಹೆಸರು ಮಾರಿಚಿಕನೇ. ಆದ್ರೆ ನನ್ನನ್ನ ಯಾಕೆ ಇವರೆಲ್ಲ ಕರೆದಿದ್ದಾರೆ ಅಂತ. ಅಂಡ್ ಹಾಗೆ ವೆಂಕಟಲಕ್ಷ್ಮಿ ಕೂಗ್ತಾಳೆ ಇವಳು ಒಂದು ದೆವ್ವ ಅಂತ. ಮತ್ತೆ ಹಾಗೆ ಮಾರಿಚಿಕ ಹೇಳ್ತಾಳೆ ವೆಂಕಟಲಕ್ಷ್ಮಿ ನನ್ನ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ. ನಾನು ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಅವಳಿಗೂ ಹೇಳ್ದೆ ಒಂದು ಸರ್ಪ್ರೈಸ್ ಕೊಡೋಗೋಸ್ಕರ ಅಂತ. ಪೊಲೀಸರೆಲ್ಲ ಕೇಳ್ತಾರೆ ನಿನ್ಗೆ ಸಂಜು ಅನ್ನೋನು ಗೊತ್ತಾ ಅಂತ. ಮಾರಿಚಿಕ ಹೇಳ್ತಾಳೆ ಸಂಜು ಯಾರು ನನಗೆ ಗೊತ್ತನೇ ಇಲ್ಲ ಅಂತ. ಮತ್ತೆ ಹಾಗೆ ವೆಂಕಟಲಕ್ಷ್ಮಿ ಇದನ್ನ ಕೇಳಿ ಮಾರಿಚಿಕ ಹೇಳ್ತಾಳೆ ನೀನಂತೂ ಇವಾಗ ಸಿಕ್ಕಾಕೊಂಡ್ ಬಿಡ್ತೀಯ ಅಂತ. ಮತ್ತೆ ಹಾಗೆ ಸಂಜುವಿನ ಕೇಕ್ ಶಾಪ್ ಗೆ ಬಂದು ಅವರು ಕೇಳ್ತಾರೆ ಏನೇನ್ ನಡೆದಿತ್ತು ಅಂತ. ಅಂಡ್ ಹಾಗೆ ಇಲ್ಲಿಯ ಜನರಂತೂ ಹೇಳ್ತಾರೆ ಸಂಜು ಅಂತೂ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾನೆ 2 ವರ್ಷದ ಹಿಂದೆನೆ. ಮತ್ತೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಯಾಕಂದ್ರೆ ಅವನು ಪ್ರೀತಿಸಿರೋ ವ್ಯಕ್ತಿ ಅವನಿಗೆ ಮೋಸ ಮಾಡ್ಬಿಟ್ಟಿದ್ಲು ಅಂತ. ಅರೆ ಗುರು ಇದಂತ ಹೊಸ ಟ್ವಿಸ್ಟ್ ಗುರು. ಅಂದ್ರೆ 6 ತಿಂಗಳ ಹಿಂದೆನೆ ತಾನೇ ಸಂಜು ಪೊಲೀಸ್ ಸ್ಟೇಷನ್ ಗೆ ಬಂದು ಇವೆಲ್ಲ ಹೇಳಿದ್ದು. ಅಂದ್ರೆ ವೆಂಕಟಲಕ್ಷ್ಮಿಗೆ ತಲೆ ಸರಿ ಇಲ್ಲ ಅಂತ. ಆಮೇಲೆ ಅವನು ಕ್ಯೂರ್ ಎಲ್ಲ ಮಾಡೋಕೆ ಒಳ್ಳೆ ಕೇರ್ ತಗೊಂಡಿದ್ದ. ಅಂಡ್ ಹಾಗೆ ವೆಂಕಟಲಕ್ಷ್ಮಿದು ಅವನು ಮದ್ವೆ ಕೂಡ ಆಗಿತ್ತು. ಪೊಲೀಸರಿಗೂ ಅರ್ಥ ಆಗ್ತಿಲ್ಲ ಎಷ್ಟು ಟ್ವಿಸ್ಟ್ ನಡೆಯುತ್ತೆ ಇಲ್ಲಿ ಅಂತ. ಇನ್ಸ್ಪೆಕ್ಟರ್ ಅಂತೂ ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಅಂಡ್ ಮಾರಿಚಿಕ ಹೇಳ್ತಾಳೆ ನೀವು ದೇವ್ರ ಮೇಲೆ ನಂಬ್ತೀರಾ ಅಂತ. ಅಂಡ್ ಹಾಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಹೌದು ನಂಬ್ತೀನಿ. ಮತ್ತೆ ಮಾರಿಚಿಕ ಹೇಳ್ತಾಳೆ ಮೇ ಬಿ ಅದು ದೆವ್ವ ಆಗಿರ್ಬೋದಲ್ವಾ ಆ ವ್ಯಕ್ತಿ. ಅಂದ್ರೆ ಸಂಜು ಆಗ ಬಂದಿದ್ದು ದೆವ್ವ ಆಗಿರ್ಬೋದು 6 ತಿಂಗಳ ಹಿಂದೆ, ಅಥವಾ ಇವಾಗ ಹೇಳಿರೋ ವ್ಯಕ್ತಿ ದೆವ್ವ ಆಗಿರ್ಬೋದು ಅಂತ. ಮತ್ತೆ ಇನ್ಸ್ಪೆಕ್ಟರ್ಗೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಹಾಗೆ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಗ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟತ್ತೆ. ಯಾವ ವ್ಯಕ್ತಿ ಸಂಜು 2 ವರ್ಷದಿಂದನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಂತ ಹೇಳಿದ್ನಲ್ಲ ಅವನಿಗೆ ಇವೆಲ್ಲ ಹೇಳ್ಸಿದ್ದು ಮಾರಿಚಿಕ ಆಗಿದ್ಲು. ದುಡ್ಡು ಕೊಟ್ಟು ಇದನ್ನೆಲ್ಲ ಹೇಳ್ಸಿದ್ದಾಗಿತ್ತು. ಮತ್ತೆ ಹಾಗೆ ಇನ್ಸ್ಪೆಕ್ಟರ್ ಸೀದಾ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಸಂಜುನ ಅಪ್ಪನ್ಗೆ ಕಾಲ್ ಮಾಡ್ಬಿಡ್ತಾನೆ. ಮತ್ತೆ ಅವರಂತೂ ಹೇಳ್ತಾರೆ ಸಂಜು ಅಂತೂ 1 ವಾರದಿಂದ ಕಾಣೆ ಆಗಿದ್ದಾನೆ ಅಂತ. ಅಂಡ್ ಪೊಲೀಸ್ಗೆ ಗೊತ್ತಾಗುತ್ತೆ ಈ ವೆಂಕಟಲಕ್ಷ್ಮಿ ಹೇಳಿರೋ 2 ಕಥೆಗಳು ಸುಳ್ಳು. ಅವಳಿಗೆ ಮಾನಸಿಕವಾಗಿ ಯಾವ್ದು ತೊಂದ್ರೆ ಇಲ್ಲ. ಅಂಡ್ ಹಾಗೆ ಮೊದ್ಲು ಹೇಳಿರೋ ಕತೆ ಕೂಡ ಸುಳ್ಳು ಅಂತ. ಸೊ ನಿಜವಾಗ್ಲೂ ಆಗಿರೋದೇನು ಏನಪ್ಪಾ ಅಂದ್ರೆ ಮಾರಿಚಿಕ ಯಾವಾಗ ಇಂಡಿಯಾಗೆ ಬಂದಿದ್ಲು ಆಗ ಸಂಜು ಅವಳ ದುಡ್ಡಿಗೋಸ್ಕರ ಮದುವೆ ಆಗಿದ್ದು ನಿಜ. ಯಾವಾಗ ಸಂಜು ಮತ್ತೆ ವೆಂಕಟಲಕ್ಷ್ಮಿ ಮಾರಿಚಿಕನ ಬಾಡಿಯನ್ನ ಎಲ್ಲ ಒಂದ್ ಕಡೆ ಎಸೆದಿದ್ರು ಆಗ ಕೆಲವು ಜನರು ಅವಳನ್ನ
ಸಂಜುನ ರೆಸ್ಕ್ಯೂ ಮಾಡಿದ್ರು. ಆದ್ರೆ ವೆಂಕಟಲಕ್ಷ್ಮಿ ಮತ್ತೆ ಮಾರೀಚಿಕ ನೆಕ್ಸ್ಟ್ ಪ್ಲಾನ್ ಮಾಡ್ತಾರೆ ಸಂಜುವಿನಿಂದ ರಿವೆಂಜ್ ತಗೊಳಕ್ಕೆ. ಮತ್ತೆ ಹಾಗೆ ವೆಂಕಟಲಕ್ಷ್ಮಿನೇ ಅವನಿಗೆ ನಂಬಿಸಿದ್ದು ಮಾರೀಚಿಕನ ದೆವ್ವ ಬಂದ್ಬಿಟ್ಟಿದೆ ಅಂತ. ಅಂಡ್ ಯಾವಾಗ ಗೆಸ್ಟ್ ಹೌಸ್ ಗೆ ಅವನು ಬಂದಿದ್ನು ಆಗ ಮಾರೀಚಿಕ ಅಲ್ಲಿ ಬಂದು ಸಂಜುನ ಕೊಂದ್ಬಿಟ್ಟಿದ್ಲು. ಅಂಡ್ ಹೇಗಿದ್ರು ಪೊಲೀಸ್ ನ ಮುಂದೆ ವೆಂಕಟಲಕ್ಷ್ಮಿ ತನ್ನನ್ನ ಮೆಂಟಲಿ ಅನ್ಸ್ಟೇಬಲ್ ಅಂತ ಪ್ರೂವ್ ಮಾಡ್ಕೊಂಡಿದ್ಲಲ್ಲ, ಹೀಗಾಗಿ ಅವರು ಮಾತನ್ನ ಸರಿಯಾಗಿ ನಂಬ್ತಾ ಇರ್ಲಿಲ್ಲ. ಮತ್ತೆ ಅವನ ಬಾಡಿಯನ್ನ ಹೂತಾಕದ ನಂತರ ಮಾರೀಚಿಕ ಸೀದಾ ಫಾರಿನ್ ಗೆ ಹೋಗ್ಬಿಟ್ಟಿದ್ಲು. ಮತ್ತೆ ವೆಂಕಟಲಕ್ಷ್ಮಿ ಕೂಡ ನಾರ್ಮಲ್ ಲೈಫ್ ನ ಬದುಕ್ತಾ ಇದ್ಲು ಯಾವಾಗ ರಿಕವರ್ ಆಗಿದ್ಲಲ್ಲ ಆಗ. ಮಾರೀಚಿಕ ನಿಜವಾಗ್ಲೂ ಫಾರಿನ್ ಇಂದ ಬಂದಿದ್ಲು ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಹಾಗೆ ಮಾರೀಚಿಕ ಅಂಡ್ ವೆಂಕಟಲಕ್ಷ್ಮಿ ಒಳ್ಳೆ ಫ್ರೆಂಡ್ಸ್ ಕೂಡ ಆಗಿದ್ರು. ಮತ್ತೆ ಸಂಜು ಮಾರೀಚಿಕನ ಕೊಲ್ಲೋಕೆ ಟ್ರೈ ಮಾಡಿದ್ದು ನಿಜಾನೇ. ಆದ್ರೆ ಯಾವಾಗ ವೆಂಕಟಲಕ್ಷ್ಮಿಗೆ ಮಾರೀಚಿಕ ಬದ್ಕೊಂಡಿದ್ದಾಳೆ ಅಂತ ಗೊತ್ತಾಯ್ತು, ಹೀಗಾಗಿ ವೆಂಕಟಲಕ್ಷ್ಮಿ ಸಂಜು ಜೊತೆ ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ ಅಂತ ಸುಳ್ಳು ಹೇಳಿ ಮದ್ವೆನೂ ಆಗ್ಬಿಟ್ಟಿದ್ಲು. ಮತ್ತೆ ಹಾಗೆ ಅವನ ಕೊಲ್ಲೋಕೆ ಪ್ಲಾನ್ ಮಾಡಿದ್ರು ಅವರಿಬ್ರು ಸೇರ್ಕೊಂಡು. ಮತ್ತೆ ಇಬ್ರು ಸೇರ್ಕೊಂಡು ಪೂರ್ತಿ ಪೊಲೀಸರನ್ನೇ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ರು. ಅಂಡ್ ಹಾಗೆ ಮಾರೀಚಿಕ ದೆವ್ವ ಅಂತ ಹೇಳ್ಕೊಂಡು ಸಂಜುನ ಕೊಂದೆ ಬಿಟ್ಟಿದ್ಲು ಆ ಗೆಸ್ಟ್ ಹೌಸ್ ನಲ್ಲಿ. ಆದ್ರೆ ಅವ್ರ ಹತ್ರ ಪ್ರೂಫ್ಸ್ ಇಲ್ಲ, ಹೇಗೆ ಪ್ರೂವ್ ಮಾಡೋದು ಇವರೇ ಕೊಂದಿದ್ದು ಅದು ಇದು ಅಂತ. ಹೀಗಾಗಿ ಈ ಕೇಸ್ ಅನ್ನೇ ಕ್ಲೋಸ್ ಮಾಡ್ಬಿಡ್ತಾರೆ. ಮತ್ತೆ ಹಾಗೆ ವಿಡಿಯೋ ಇಲ್ಲಿಗೆ ಎಂಡ್ ಆಗತ್ತೆ ಗಾಯ್ಸ್. ಮಧ್ಯ ಮೂವಿ ಇಲ್ಲಿವರೆಗೂ ಏನೋ ಚೆನ್ನಾಗಿತ್ತು, ಆದ್ರೆ ಎಂಡಿಂಗ್ ಅಲ್ಲಿ ಒಂಚೂರು ಇಂಪ್ರೂವ್ಮೆಂಟ್ ಬರ್ಬೋದಿತ್ತೇನೋ. ಸ್ವಲ್ಪ ಚೆನ್ನಾಗಿ ರೈಟ್ ಮಾಡ್ಬೋದಿತ್ತು, ಮೂವಿನ ಚೆನ್ನಾಗಿ ಎಂಡ್ ಕೊಡ್ಬೋದಿತ್ತು. ಅಂದ್ರೆ ಪೊಲೀಸರ ಕೆಪಾಸಿಟಿಯನ್ನ ಇವರು ಪೂರ್ತಿ ಕೆಳಗೆ ಮಾಡ್ಬಿಟ್ರು ಗುರು. ಲಾಲ್ ಅಂದ್ರೆ ಡೆಡ್ ಬಾಡಿನೆಲ್ಲ ಹುಡುಕಿ ಅದು ಇದು ಮಾಡ್ಬೋದಿತ್ತು. ಬಟ್ ಎನಿವೇ ಇದು ಒಂದು ಚೆನ್ನಾಗಿತ್ತು ಮೂವಿ, ಅಷ್ಟೇನು ಕೆಟ್ಟದಾಗಿರ್ಲಿಲ್ಲ. ಬಟ್ ಎಂಡಿಂಗ್ ಸ್ವಲ್ಪ ಇಂಪ್ರೂವ್ ಆಗ್ಬೋದಿತ್ತು. ಮತ್ತೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಕೂಡ ಮಾಡಿ ಮತ್ತೆ ಶೇರ್ ಕೂಡ ಮಾಡಿ. ಮಾರೀಚಿಕ ತುಂಬಾ ಟ್ರೆಂಡ್ ಆಗ್ತಾ ಇತ್ತು, ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ ಗಾಯ್ಸ್. ನಿಮ್ಮ ಸಪೋರ್ಟ್ ಇರಬೇಕು. ಮತ್ತೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ.